ಡಯಾಬಿಟಿಸ್ ಖಂಡಿತವಾಗಲೂ ಅಟ್ ಎನಿ ಒನ್ ಪಾಯಿಂಟ್ ಆಫ್ ಟೈಮ್ ಒಂದು ಒಳ್ಳೆಯ ಮಾನಸಿಕ ಸ್ಥಿತಿಗತಿಗೆ ನಾವು ಸಿದ್ಧರಾಗಬೇಕು. 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನ ನಡ ಇಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ನಾಲಿಗೆ ಮಾಡ್ಕೊಳ್ಳುತ್ತೆ. ತುಂಬ ಚೆನ್ನಾಗಿದೆಪ್ಪ ತಿನ್ಬಿಡೋಣ ಅಂತ, ಅದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡೋದಕ್ಕೆ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫೋನ್ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಸೊ ಆರೋಗ್ಯವಾಗಿ ಬಾಳೋಣ. ಹಾಗೆ ನಮ್ಮ ಆಯುರ್ವೇದಿಕ್ ಸಪ್ಲಿಮೆಂಟ್ಸು ಅಥವಾ ಪ್ರಾಡಕ್ಟ್ಸ್ ಇದ್ದರೆ ಇದನ್ನು ರಿವರ್ಸು ಮಾಡ್ಬೋದು. ಯಶಸ್ವಿ ನಿಯಂತ್ರಣ ಅಂತಕ್ಕಂಥದ್ದು ತುಂಬ ಒಳ್ಳೆಯ ಪದವಳಿಕೆ. ಯಾಕಂದರೆ ಶುಗರ್ ಜಾಸ್ತಿ ಆಗಿಬಿಟ್ಟಾಗ ಬಂತಕ್ಕಂಥ ಆತಂಕ, ಆಮೇಲೆ ತುಂಬ ಪುಕ್ಸಟ್ಟೆ ಅಡ್ವೈಸು ಎಲ್ಲ ಕಡೆ ಮಾಹಿತಿ ಇವತ್ತು ಲಭ್ಯ ಇದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಆರೋಗ್ಯಯುತವಾದ ಸಂಚಿಕೆಗಳ ಒಂದು ಭಾನುವಾರ ಮತ್ತು ಶನಿವಾರ ನಮ್ಮದು. ಈ ಮಧ್ಯೆ ನನಗೆ ತಿಳಿದೇನೆಂದರೆ, ಈ ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡೋದಕ್ಕೆ ಬಿ ಬೆಟರ್ ಅನ್ನೋ ಕಂಪನಿ ಡಯಾಬಿಟಿಕ್ ಕೇರ್ ಅನ್ನೋ ಒಂದು ಪ್ರಾಡಕ್ಟ್ ತಂದಿದೆ. ಇದು ಡಯಟ್ ಚಾರ್ಟ್ ಒಟ್ಟಿಗೆ ಆ ಪ್ರಾಡಕ್ಟ್ನ ಕೊಡ್ತಿರೋ ಪ್ರಥಮ ಕಂಪನಿ. ಅಂದರೆ ನಿಮಗೆ ಡಯಟ್ ಚಾರ್ಟ್ ಕೊಟ್ಬಿಡ್ತಾರೆ, ನೀವು ಅದು ನೋಡ್ಕೊಂಬಿಟ್ಟು ಡಯಾಬಿಟೀಸ್ನ ರಿವರ್ಸ್ ಮಾಡ್ಕೋಬೋದಂತೆ. ಇದರಿಂದ ಗುಣಮುಖ ಆದವರು, ಅಂದರೆ ಡಯಾಬಿಟೀಸ್ನ ರಿವರ್ಸ್ ಮಾಡಿದವರು ಎಷ್ಟೋ ಜನ. ಇನ್ನೊಂದು ಏನಂದರೆ, ಇದು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಬೆಸ್ಟ್ ಸೆಲ್ಲರ್, ಅಂದರೆ ಅತಿ ಹೆಚ್ಚು ಮಾರಾಟ ಆಗ್ತಿರೋ ಒಂದು ಪ್ರಾಡಕ್ಟು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಈ ಡಯಾಬಿಟಿಕ್ಸು ಯಾಕೆ ಬರುತ್ತೆ, ಈ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ, ಇದರ ಲಕ್ಷಣಗಳೇನು, ಯಾವ ರೀತಿ ಇದರಿಂದ ನಾವು ಗುಣಮುಖ ಆಗಬೇಕು ಅನ್ನೋ ತಿಳ್ಕೊಳ್ಳೋದಕ್ಕೆ ನಮ್ಮೊಟ್ಟಿಗೆ ನುರಿತ ಆಯುರ್ವೇದ ವೈದ್ಯರಿದ್ದಾರೆ, ತಜ್ಞರು, ಡಾಕ್ಟರ್ CA ಕಿಶೋರ್ ಅಂತ. ಅವ್ರನ್ನ ಮೀಟ್ ಆಗೋಣ, ಅವ್ರನ್ನ ಮಾತಾಡ್ಸೋಣ. ಇದ್ರ ಬಗ್ಗೆ ಇನ್ನಷ್ಟು ಜಾಸ್ತಿ ಮಾಹಿತಿ ತಿಳ್ಕೊಂಡು ನಾವೆಲ್ಲರೂ ಆರೋಗ್ಯ ಬಾಳೋಣ. ಬನ್ನಿ ವೀಕ್ಷಕರೇ, ನಾನು ಹೇಳ್ತಾ ಬಂದಲ್ಲ, ನುರಿತ ಆಯುರ್ವೇದ ವೈದ್ಯರು ಡಾಕ್ಟರ್ CA ಕಿಶೋರ್ ಸರ್. ಇವಾಗ ನಾನು ವೀಕ್ಷಕರಿಗೆ ಹೇಳಿದೆ, ಇವತ್ತಿನ ದಿನ ಏನು ಸಣ್ಣ ವಯಸ್ಸಿಗೆ ಬಂದ್ಬಿಡ್ತದೆ ಸಕ್ಕರೆ ಕಾಯಿಲೆ. ಇದಕ್ಕೆ ಮೇನ್ ನಮಗೆ ಯಾವ ರೀತಿ ಕಾರಣ ಇದೆ ಗೊತ್ತಿಲ್ಲ, ಏನು ಕಾರಣ ಅಂತ. ಬಹಳ ಒಳ್ಳೆ ಪ್ರಶ್ನೆ. ಖೇದದ ವಿಷಾದ ಸಂಗತಿ ಏನಂದರೆ, ಯಾರಿಗೆ ಇವತ್ತು ಡಯಾಬಿಟಿಸ್ ಇಲ್ಲ ಅಂತ ಕೇಳಬೇಕು, ಯಾರಿಗಿದೆ ಅಂತಲ್ಲ. ಅಷ್ಟರ ಮಟ್ಟಿಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ, ಎಸ್ಪೆಷಲಿ ಅರ್ಬನ್ ಲೈಫ್ ಸ್ಟೈಲ್ಸಲ್ಲಿ ಡಯಾಬಿಟಿಸು ಕಾಮನರ್ನ ಟಚ್ ಮಾಡ್ತಕ್ಕಂಥದ್ದು ತುಂಬ ಶೋಚನೀಯವಾದಂತಹ ಪರಿಸ್ಥಿತಿ. ಬಂದ ಮೇಲೆ ಹತಾಶರಾಗ್ಬಿಡ್ತೀವಿ, ಒಂದು ಮ್ಯಾಜಿಕಲ್ ರೆಮಿಡೀಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಹಾಗಾಗಿ ಸರಿಯಾದಂತಹ ಮಾರ್ಗದರ್ಶನ, ಸರಿಯಾದಂತಹ ತಿಳುವಳಿಕೆ, ಆಹಾರ, ವಿಹಾರ, ವಿಚಾರ, ಔಷಧಿ ಅವಶ್ಯಕತೆ, ಇದು 4 ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಸೆಲ್ಫ್ ಮೆಡಿಕೇಷನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಮ್ಯಾಡ್ ಅಂತ ನಾವು ಹೇಳ್ತೀವಿ. ಅನೇಕ ಸಂದರ್ಭದಲ್ಲಿ ಯಾವ ಔಷಧಿ ತೊಗೊಳ್ಬೇಕು, ಯಾವ ರೀತಿಯಾದಂತಹ ಪಥ್ಯ ಮಾಡಬೇಕು, ಮಾರ್ಗದರ್ಶನದ ಕೊರತೆ ಇರೋದರಿಂದ ಸಮಸ್ಯೆಗೆ ಎಡೆ ಮಾಡಿಕೊಂಡು ಶುಗರು ಕಂಟ್ರೋಲ್ ಇಲ್ಲ ಅಂದರೆ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಡಯಾಬಿಟಿಸ್ ಇಫ್ ನಾಟ್ ಅಂಡರ್ ಕಂಟ್ರೋಲ್ ಈಸ್ ಡೈ ಇನ್ ಬಿಟ್ಸ್. ಹಂತವಾಗಿ ಮನುಷ್ಯ ಸಾಯಲಿಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಟ್ಬಿಡುತ್ತೆ. ಅದರ್ಥ ಡಯಾಬಿಟಿಸ್ ಬಂತು ಅಂದ ತಕ್ಷಣ ಸತ್ತೋಗ್ಬಿಡ್ತೀವಿ ಅಥವಾ ಶರೀರ ನಿಷ್ಕ್ರಿಯ ಆಗಿಬಿಡುತ್ತೆ ಅಂತಲ್ಲ. ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ, ಇಫ್ ಡಯಾಬಿಟೀಸ್ ಇಸ್ ಅಂಡರ್ ಕಂಟ್ರೋಲ್ ಫಾರ್ ಎನಿ ಗಿವನ್ ಪಾಯಿಂಟ್ ಆಫ್ ಪೇಷಂಟ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್, 100 ಕಾಲ ಅವನ ಆಯುಷ್ಯ ಎಷ್ಟು ವರ್ಷ ಇದೆ ಅಷ್ಟು ವರ್ಷ ಕೂಡ ತನ್ನ ಸಕಾರಾತ್ಮಕವಾದಂಥ ಜೀವನವನ್ನು ಅಲಾಂಗ್ ವಿತ್ ಡಯಾಬಿಟಿಸ್ ನಡೆಸಲಿಕ್ಕೆ ಸಾಧ್ಯ. ಇಟ್ ಹ್ಯಾಸ್ ಟು ಬಿ, ಇಟ್ ಕ್ಯಾನ್ ಬಿ, ಇಟ್ ಶಾಲ್ ಬಿ ಕಂಟ್ರೋಲ್ಡ್ ಅಂತಕ್ಕಂಥದ್ದು ಒಬ್ಬ ಆಯುರ್ವೇದ ವೈದ್ಯನಾಗಿ ನಾನು ತುಂಬ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ ನೋಡಿ, ಇನ್ನೂ ಅನೇಕ ವಿಷಯಗಳು ತಿಳ್ಕೊಬೋದು. ಬಟ್ ನೀವು ಒಂದು ಕೆಲಸ ಮಾಡಬೇಕು. ಇವಾಗ ಈ ವಿಡಿಯೋನ ಬಿಗಿನಿಂಗ್ ಅಂದರೆ ಫಸ್ಟಿಂದ ಎಂಡ್ವರೆಗೆ ನೀವು ನೋಡ್ತಾ ಇರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವ ಮಾಹಿತಿ ಯಾರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಗೊತ್ತಾಗಲ್ಲ. ಅದ್ಭುತವಾದ ಮಾಹಿತಿ ಸಿಗ್ತದೆ ಈ ಎಪಿಸೋಡಲ್ಲಿ. ಸರ್, ಈಗ ಪ್ರೀ ಡಯಾಬಿಟಿಸ್ ಅಂತಾರೆ, ಆಮೇಲೆ ಟೈಪ್ 1 ಟೈಪ್ 2 ಅಂತಾರೆ. ಯಾವ ಕಾರಣಕ್ಕೆ ಯಾವಾಗ ಬರುತ್ತೆ ಗೊತ್ತಾಗಲ್ಲ, ಅದು ಹೇಗೆ ಕಂಡುಹಿಡಿಯೋದು ಸರ್? ಸ್ಪೆಸಿಫಿಕಲಿ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ 126 ಆ್ಯಂಡ್ ಅಬವ್ ನಾವು ಬ್ಲಡ್ ಶುಗರ್ ಇದ್ದರೆ ಡಯಾಬಿಟಿಸ್ ಬರ್ತಿದೆ ಅಂತ ಹೇಳ್ತೀವಿ. ಒಂಚೂರು ಆ ಕಡೆ ಈ ಕಡೆ ಇದ್ದರೆ ಅದು ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಇವತ್ತು ಜುವೆನೈಲ್ ಡಯಾಬಿಟಿಸ್ನ ಹಿಡಿದು ಪ್ರೆಗ್ನೆನ್ಸಿ ಇಂಡ್ಯೂಸ್ ಡಯಾಬಿಟಿಸ್ನ ಹಿಡಿದು ಅನೇಕ ಪ್ಯಾರಾಮೀಟರ್ಸಲ್ಲಿ ಮೋದಿ ಡಯಾಬಿಟಿಸ್, ನರೇಂದ್ರ ಮೋದಿ ಅಲ್ಲ, ಮೋದಿ ಡಯಾಬಿಟಿಸ್ ಇಸ್ ಮೆಚುರಿಟಿ ಆನ್ಸೆಟ್ ಆಫ್ ಡಯಾಬಿಟಿಸ್ ಇನ್ ಯಂಗ್ ಅಂತ ಕರಿತೀವಿ. ಅತ್ಯಂತ ಪುಟ್ಟ ವಯಸ್ಸಿನಲ್ಲಿ ಕೂಡ ನಾವು ಮಧುಮೇಹ ಬರ್ತಕ್ಕಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ನೋಡ್ತಿದ್ವಿ. ಸಂಸ್ಕೃತದಲ್ಲಿ ಸ್ಪೆಸಿಫಿಕ್ ಆದಂತಹ ಉಲ್ಲೇಖ ಇರುತ್ತೆ. ಹಾಸ್ಯ ಸುಖಂ ಸ್ವಪ್ನ ಸುಖಂ ದದೀನಿ ಗ್ರಾಮ್ಯೋದಕ ಆನೂಪರಸಾಂ ಪಯಾಂಸಿ ನವ ಅನ್ನಪಾನಂ ಗುಡ ವೈಕೃತಂಚ ಪ್ರಮೇಹ ಹೇತುಶ್ಚ ಕಫಕಚ್ಚ ಸರ್ವಂ ಅಂತಕ್ಕಂಥ ಅದ್ಭುತವಾದಂತಹ ಮಾತು. ಹಾಸ್ಯ ಸುಖ, ಬಾಯಿಗೆ ಜಾಸ್ತಿ ಸುಖವನ್ನು, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ಸ್ವಪ್ನ ಸುಖ, ಚೆನ್ನಾಗಿ ನಿದ್ದೆ ಮಾಡ್ತಕ್ಕಂಥದ್ದು. ಇವೆಲ್ಲವೂ 5000 ವರ್ಷಗಳ ಹಿಂದೆ ಆಯುರ್ವೇದ ಹೇಳ್ತಕ್ಕಂಥ ಅಂಶಗಳಾದರೂ ಇವತ್ತು ಸ್ವಲ್ಪ ಅದಕ್ಕೆ ವಿಭಿನ್ನವಾಗಿ ಒತ್ತಡ,
ತುಂಬ ಸ್ಟ್ರೆಸ್ ಅಂತ ಏನು ಕರಿತೀವಿ, ಬದಲಾದಂತಹ ಜೀವನ ಶೈಲಿ, ಬದಲಾದಂಥ ಆಹಾರ ಪದ್ಧತಿ. ಇವತ್ತು ಎಂಥ ಪರಿಸ್ಥಿತಿಗೆ ಇದೀವಿ ಅಂದರೆ ಆ್ಯಂಬುಲೆನ್ಸ್ಗಿಂತ ಫಾಸ್ಟಾಗಿ ಪಿಜ್ಜಾ ಬಂದು ಮನೆಗೆ ಮುಟ್ಟಬೇಕು, ಇಲ್ಲಾಂದ್ರೆ ನಾವು ಅದಕ್ಕೆ ದುಡ್ಡು ಕೊಡಲ್ಲ ಅಂತಕ್ಕಂಥ ಪರಿಸ್ಥಿತಿಗೆ ನಾವು ಬಂದು ನಿಂತ್ಕೊಂಡಿದ್ದೀವಿ. 2 ನಿಮಿಷಗಳಲ್ಲಿ 3 ಅವರ್ ಆಗ್ತಕ್ಕಂಥ ಆಹಾರ 2 ನಿಮಿಷಗಳಲ್ಲಿ ಬಂದು ತಿಂತಕ್ಕಂಥ ವ್ಯವಸ್ಥೆಗೆ ಬಂದು ನಿಂತ್ಕೊಂಡಿದ್ದೀವಿ. ಶನಿವಾರ ಭಾನುವಾರಗಳು ಬಂದರೆ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಮನೇಲಿ ಅಡುಗೆ ಮನೆಯೇ ಇಲ್ವೇನೋ ಅಂತಕ್ಕಂಥ ರೇಂಜಲ್ಲಿ ನಾವು ಬೀದಿ ಆಹಾರಕ್ಕೆ ಹೋಗ್ಕೊಂಡಿದ್ದೀವಿ. ಬೀದಿ ಆಹಾರಕ್ಕಿಂತ ಹೆಚ್ಚಾಗಿ ನಮಗೆ ಅಹಿತಕರವಾದಂಥ ಅಪಥ್ಯವಾದಂಥ ಆಹಾರವನ್ನು ನಾವು ಸೇವನೆ ಮಾಡ್ತಿದ್ದೀವಿ. ಪುಟ್ಟ ಮಗುವಿನಿಂದ ಹಿಡಿದು ವಯೋವೃದ್ಧನವರೆಗೂ, LKG ಮಗುವಿನಿಂದ ಹಿಡಿದು 99 ವರ್ಷದ ವಯೋವೃದ್ಧನವರೆಗೂ ಮಾನಸಿಕ ಒತ್ತಡ ಅರ್ಥಾತ್ ಸ್ಟ್ರೆಸ್ಸು ನಮ್ಮನ್ನು ಆವರಿಸ್ಕೊಳ್ತಾ ಇದೆ. ಹೀಗಾಗಿ ದ ಡಯಾಬಿಟಿಕ್ ಗ್ರಾಫ್ ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ ಅದು ಜಾಸ್ತಿ ಪ್ರಮಾಣ ಆಗ್ತಾ ಇರತಕ್ಕಂಥದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಡಯಾಬಿಟಿಸ್ ಇದೆ ಅಂದರೆ ನಾನು ಈಗಷ್ಟೇ ಹೇಳ್ದಂಗೆ ಎಚ್ಚರಿಕೆಯಿಂದ ಇರಬೇಕು, ಹೆದರಿಕೆಯಿಂದ ಇರಬಾರ್ದು. ಹೆದರೋದು ಈಸ್ ನಾಟ್ ದಿ ಆಬ್ಜೆಕ್ಟಿವ್ ಆಫ್ ಹ್ಯಾಂಡ್ಲಿಂಗ್ ಡಯಾಬಿಟಿಸ್. ಬೀಯಿಂಗ್ ಕೇರ್ಫುಲ್, ಬೀಯಿಂಗ್ ಅವೇರ್ ಆ್ಯಂಡ್ ಮ್ಯಾನೇಜಿಂಗ್ ದ ಸೇಮ್ ಎಫಿಷಿಯೆಂಟ್ಲಿ ಫಾರ್ ದ ರೆಸ್ಟ್ ಪಾರ್ಟ್ ಆಫ್ ದ ಲೈಫ್ ಈಸ್ ಎ ಎಫಿಷಿಯೆಂಟ್ ರೆಮಿಡಿ ಅಂತ ಹೇಳ್ತೀವಿ. ಸಮಸ್ಯೆ ಮನುಷ್ಯನಿಗೆ ಬರುತ್ತೆ, ಮರಕ್ಕೆ ಬರುತ್ತಾ ಅಂತಕ್ಕಂಥ ಒಂದು ನಾಣ್ಣುಡಿಯೇ ಇದೆ. ಮನುಷ್ಯನಿಗೆ ಸಮಸ್ಯೆ ಬಂದಾಗ ಅದನ್ನು ಹೇಗೆ ನಿಯಂತ್ರಣ ಮಾಡ್ಕೊಳ್ತಾನೆ, ಅದ್ರ ಜೊತೆಗೆ ಹೇಗೆ ಬಾಳ್ವೆಯನ್ನು ನಡೆಸ್ತಾನೆ, ಅದರ ನಮ್ಮ ಕಂಟ್ರೋಲ್ ಅದಿರಬೇಕು, ಅದ್ರ ಕಂಟ್ರೋಲ್ ನಾವಿರಬಾರ್ದು. ಅನೇಕ ಸಂದರ್ಭದಲ್ಲಿ ಡಯಾಬಿಟಿಸ್ ಜಾಸ್ತಿ ಆಗಿಬಿಟ್ಟಾಗ ಡಯಾಬಿಟಿಸ್ ಕಂಟ್ರೋಲ್ಸ್ ದ ಹ್ಯೂಮನ್ ಬೀಯಿಂಗ್. ಮನುಷ್ಯ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಫೋಕಸ್ ಮಾಡಿದಾಗ ಡಯಾಬಿಟಿಸ್ ಖಂಡಿತವಾಗಲೂ ಅಟ್ ಎನಿ ಒನ್ ಪಾಯಿಂಟ್ ಆಫ್ ಟೈಮ್ ಒಂದು ಒಳ್ಳೆಯ ಮಾನಸಿಕ ಸ್ಥಿತಿಗತಿಗೆ ನಾವು ಸಿದ್ಧರಾಗಬೇಕು. 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನ ನಡಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ನಾಲಿಗೆ ಮಾಡ್ಕೊಳ್ಳುತ್ತೆ. ತುಂಬ ಚೆನ್ನಾಗಿದೆಪ್ಪ ತಿನ್ಬಿಡೋಣ ಅಂತ, ಅದಕ್ಕೆ ಕಡಿವಾಣ ಹಾಕತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ಯಾವುದನ್ನು ಯಾವಾಗ, ಎಷ್ಟು, ಯಾಕೆ, ಎಲ್ಲಿ ತಿನ್ನಬೇಕು ಅಂತಕ್ಕಂಥ ಪರಿಜ್ಞಾನ ನಮಗಿದ್ದಾಗ ಡಯಾಬಿಟಿಸ್ ಬರುತ್ತೆ. ಫಾರ್ ಮೆನಿ ರೀಸನ್ಸ್ ಬರುತ್ತೆ. ಇವತ್ತು ಪುಟ್ಟ ಮಕ್ಕಳಿಗೆಲ್ಲ ಬರ್ತಾ ಇದೆ. ಬಂದ ಮೇಲೆ ಎಷ್ಟು ಎಫಿಷಿಯೆಂಟಾಗಿ ಅದನ್ನು ನಿಯಂತ್ರಣ ಮಾಡ್ಬೋದು, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಯೋಚನೆ ಮಾಡಿದರೆ ಯು ಕ್ಯಾನ್ ಜಸ್ಟ್ ಲಿವ್ ವಿತ್ ಡಯಾಬಿಟಿಸ್ ಆ್ಯಸ್ ಎನಿ ಅದರ್ ನಾರ್ಮಲ್ ಇಂಡಿವಿಜುವಲ್ ದಟ್ ಹಿ ಕ್ಯಾನ್. ಒಬ್ಬ ಶ್ರೀಸಾಮಾನ್ಯನಿಗೆ ಸರಿಯೇ ಹೌದು, ಪ್ರೊವೈಡೆಡ್ ಶುಗರ್ ಶುಡ್ ಬಿ ಅಂಡರ್ ಕಂಟ್ರೋಲ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಅದೇನಾಗುತ್ತೆ, ಶುಗರಲ್ಲಿ ನಾವು ಸ್ಟ್ರೆಸ್ಸಿನ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತೀವಿ, ಶುಗರ್ ಕಂಟ್ರೋಲ್ ಬಗ್ಗೆ ಮಾತಾಡ್ತಿರ್ತೀವಿ, ಡಯಟ್ ಬಗ್ಗೆ ಫೋಕಸ್ಸೇ ಮಾಡಲ್ಲ. ಏನು ಬೇಕಾದ್ರೂ ತಿನ್ಬೋದು. 1 ಮಾತ್ರೆ ತೊಗೊಳ್ಳೋ ಬದಲು ಶುಗರ್ ಜಾಸ್ತಿ ಇದ್ದರೆ 2 ಮಾತ್ರೆ ತೊಗೊಂಡ್ಬಿಡೋಣ. 20 ಯೂನಿಟ್ ಇನ್ಸುಲಿನ್ ಬದಲು 40 ಯೂನಿಟ್ ಇನ್ಸುಲಿನ್ ತೊಗೊಂಡ್ಬಿಡೋದಕ್ಕಂಥ ಪರಿಕಲ್ಪನೆಗೆ ಬರ್ತೀವಿ. ಸೊ ಹಾಗಾಗಿ ಔಷಧಿಗಳ ಕಡಿಮೆ ಪ್ರಮಾಣ, ಬೇಕಾದಷ್ಟು ದಿವಸ ಬೇಕಾದ ಔಷಧಿಗಳು ಬೇಕಾದಲ್ಲಿ ಮಾತ್ರ, ಬೇಕಾದವರಿಗೆ ಮಾತ್ರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಪಥ್ಯ ಮಾತ್ರ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇರಬೇಕು. ಡಯಟ್ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದ್ದಾಗ ನಿಮ್ಗೆ ಯಾವುದೇ ಸಮಸ್ಯೆ ಆಗಲ್ಲ. ಅದಕ್ಕೆ ಒಕ್ಕೋತೀವಿ. ಒಕ್ಕೊಂಡಾಗ ನಾವು ಶುಗರ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸುಖ ಸಾಧ್ಯ ಅಂತ ಹೇಳ್ಬೋದು. ಇವಾಗ ನೀವು ಒಂದು ಮಾತು ಹೇಳಿದ್ರಿ, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಎಲ್ಲಿ ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂತ. ಯಾವ ಆಹಾರಗಳು ತಿನ್ನಬೇಕು, ಯಾವ್ದು ತಿನ್ನಬಾರ್ದು ಅಂತ ಜನಗಳು ಯಾವ ಥರ ಅವರು ಕಂಡುಹಿಡ್ಕೋಬೇಕು? ಆಹಾರವೇ ಆರೋಗ್ಯಕ್ಕೆ ಬುನಾದಿ. ಒಂದೇ ಸಲ ಅಷ್ಟು ಪ್ರಮಾಣ ತಿನ್ನೋ ಬದಲಿ ಮೇಲಿಂದ ಮೇಲೆ ಇಷ್ಟಿಷ್ಟು ತಿಂತಕ್ಕಂಥದ್ರ ಬಗ್ಗೆ ನಾವು ಫೋಕಸ್ನ ಮಾಡಿದ್ರೆ ಶುಗರು ದೀರ್ಘಕಾಲೀನವಾಗಿ ಸ್ಪೈಕ್ ಆಗದಿರತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀವಿ. ಯಾಕೆ ಒಬ್ರಿಗಾಗಲ್ಲ ಸ್ಪೈಕು, ಒಬ್ರಿಗೆ ಜಾಸ್ತಿ ಶುಗರ್ ಆಗುತ್ತೆ, ಒಬ್ಬರು ಡಯಾಬಿಟಿಸೇ ಬರಲ್ಲ, ಬೆಳಗಿಂದ ಸಾಯಂಕಾಲವರೆಗೂ ಮೈಸೂರು ಪಾಕ್ ತಿಂತಿರ್ತಾರೆ, ಡಯಾಬಿಟಿಸೇ ಬರಲ್ಲ, ಏನೋ ವರ್ಷಕ್ಕೊಂದ್ಸಲಿ ಮೈಸೂರು ಪಾಕ್ ತಿಂತಾರೆ, ನೋಡಿದ್ರೆ ಅವ್ನು ಶುಗರ್ ಜಾಸ್ತಿ. ಬೀಟಾ ಸೆಲ್ಸು, ಪ್ಯಾಂಕ್ರಿಯಾಸು ಎಫಿಷಿಯೆಂಟಾಗಿ ಕೆಲಸ ಮಾಡದೇ ಇದ್ದಾಗ ಅದು ಪ್ರಮುಖವಾಗಿ ಆಗುತ್ತೆ. ಅನೇಕವಾದಂತಹ ಕಾರಣಗಳು, ವಿಸ್ತೃತವಾದಂತಹ ಚರ್ಚೆ ತದನಂತರದ ದಿನಗಳಲ್ಲಿ ನಾವು ಮಾಡ್ಬೋದು. ಸ್ಪೆಸಿಫಿಕ್ ಆಗಿ ಪ್ಯಾಂಕ್ರಿಯಾಸು ತನ್ನ ಕಾರ್ಯಕ್ಷಮತೆಯನ್ನು ಸರಿಯಾಗಿ ಮಾಡಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಡಯಾಬಿಟಿಸ್ ಆನ್ಸೆಟ್ ಶುರು ಆಗುತ್ತೆ. ಅದು ಒಂದು ಭಾಗ. ಆನ್ಸೆಟ್ ಆದಮೇಲೆ ನಾವು ಔಷಧಿ ತೊಗೊಂಡಿಲ್ಲ, ನಾವು ಪಥ್ಯ ಮಾಡಿಲ್ಲ, ನಮ್ಮ ಮಾನಸಿಕ ಒತ್ತಡ ಕಮ್ಮಿ ಮಾಡಿಕೊಂಡಿಲ್ಲ ಅಂದಾಗ ಅದು ನಿಯಂತ್ರಣಕ್ಕೆ ಬರೋದೇ ಇಲ್ಲ. ತತ್ಸಂಬಂಧಿಸಿದಂತಹ ಕಾಂಪ್ಲಿಕೇಶನ್ಸು ನಮಗೆ ತುಂಬ ಹೆಚ್ಚಿನ ರೀತಿಯಲ್ಲಿ ತೊಂದರೆ ಕೊಡ್ತಾ ಬರುತ್ತೆ. ಸುಸ್ತಾಗ್ತಕ್ಕಂಥದ್ದು, ಮೇಲಿಂದ ಮೇಲೆ ನೀರು ಬೇಕು ಅನಿಸ್ತಕ್ಕಂಥದ್ದು, ಬಾಯಾರಿಕೆ ಆಗ್ತಕ್ಕಂಥದ್ದು, ಮೇಲಿಂದ ಮೇಲೆ ಮೂತ್ರತ್ಯಾಗ ಆಗ್ತಕ್ಕಂಥದ್ದು, ನಿದ್ದೆ ಬರದೇ ಇರತಕ್ಕಂಥದ್ದು, ಆಯಾಸ, ಬೇರೆ ಎಲ್ಲ ರಾತ್ರಿ 10 ಗಂಟೆ ಆದರೂ ಲವಲವಿಕೆ ಚೈತನ್ಯ ಇದ್ದರೆ ಒಬ್ಬ ಮಧುಮೇಹ ನಿಯಂತ್ರಣದಲ್ಲಿ ಇಲ್ಲದೆ ಇರತಕ್ಕಂಥ ಮಧುಮೇಹಿ ಬೆಳಗ್ಗೆ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಸಾಕಪ್ಪ ಹೋಗಿ ಮಲ್ಕೊಂಬಿಟ್ರೆ ಸಾಕು ಅಂತಕ್ಕಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ತುಂಬ ಜಾಸ್ತಿ ತಾತ್ಕಾಲಿಕವಾಗುತ್ತೆ. ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಏನಪ್ಪ ಅಂದರೆ ಕಣ್ಣು ಮಂಜು ಬರತಕ್ಕಂಥದ್ದು, ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ. ಶಿಶ್ನ ಉದ್ರೇಕ ಆಗಲ್ಲ. ಮಧ್ಯ ವಯಸ್ಕರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಇವತ್ತು 25 to 35, 40 ಇಯರ್ಸು ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಫಾರ್ ಅನ್ ಎಸ್ಟಾಬ್ಲಿಷ್ಡ್ ನಾನ್ ಕಂಟ್ರೋಲ್ಡ್ ಡಯಾಬಿಟಿಕ್ ಪೇಷಂಟ್.
ಯಾಕಂದರೆ ಅವ್ರು ಹೇಳ್ಕೊಳ್ಳಲ್ಲ, ತೋರಿಸ್ಕೊಂಡಿರಲ್ಲ. ಇವತ್ತು ಇಷ್ಟೆಲ್ಲ ಮೆಡಿಕಲ್ ಸೌಲಭ್ಯಗಳಿದ್ರೂ ಕೂಡ ತನ್ನ ಶುಗರ್ ಜಾಸ್ತಿ ಮುಚ್ಚಿಟ್ಕೊಳ್ತಕ್ಕಂಥದ್ದು, ಸಂಕೋಚ ಪಟ್ಕೊಳ್ತಕ್ಕಂಥದ್ದು, ಕಾಫಿ ಟೀ ಶುಗರ್ ಇರೋದು ಈ ಪರವಾಗಿಲ್ಲ ಯಾರೋ ಬೇಜಾರು ಮಾಡ್ಕೋತಾರೆ ಅಂತ ಪೀರ್ ಪ್ರೆಷರ್ಗೆ ಕುಡಿತಕ್ಕಂಥದ್ದು. ಸೊ ಹೀಗಾಗಿ ಸ್ಟ್ರೆಸ್ಸು, ಎರೆಕ್ಟೈಲ್ ಡಿಸ್ಫಂಕ್ಷನ್ನು, ಈ ಬೇರೆ ವಿಧವಾದಂಥ ಆಯಾಸಗಳು, ಮೇಲಿಂದ ಮೇಲೆ ಇನ್ಫೆಕ್ಷನ್ಸು, ಯಾವುದೇ ತೊಂದರೆ ಬಂದರೆ ಇಮ್ಯುನಿಟಿ ಫರ್ದರ್ ಬಿದ್ದು ಅದನ್ನು ರಿಪೇರಿ ಆಗದೇ ಇರತಕ್ಕಂಥದ್ದು, ಇವೆಲ್ಲವೂ ಸಂಕುಲಿತವಾದಂಥ ಕಾಂಪ್ಲಿಕೇಶನ್ಸು ಇನ್ ದ ಡೇಸ್ ಟು ಕಮ್ ಅದು ಅಡ್ವಾನ್ಸ್ ಆಗಿ ಒಂದು ಎಕ್ಸ್ಟ್ರೀಮ್ಗೆ ಹೋಗಿ ತಲುಪಿದಾಗ ದೆನ್ ಇಟ್ ವಿಲ್ ಬಿ ಇರ್ರಿವರ್ಸಿಬಲ್ ಪ್ರಾಬ್ಲಮ್. ಸೊ ಯು ಶುಡ್ ಆಲ್ವೇಸ್ ಫೈಟ್ ದಿ ಎನಿಮಿ ವಿತ್ ಫುಲ್ ಫೋರ್ಸ್ ಅಂತ ಕರಿತೀವಿ. ಶತ್ರುವನ್ನು ಸಶಸ್ತ್ರವಾಗಿ ಕೊಲ್ಲಬೇಕು ಅಂದಾಗ ಡಯಾಬಿಟಿಸ್ ಎನಿಮಿ ಫ್ರಮ್ ವಿತಿನ್, ಒಳಗಡೆ ಇರತಕ್ಕಂಥ ಶತ್ರು. ಆ ಹೋಸ್ಟ್ ನಾವೇನು ಅದಕ್ಕೆ ಆಶ್ರಯ ಭಾವ ಅಂತ ಕರಿತೀವಿ, ನಾವೇನು ಅದಕ್ಕೆ ಜಾಗ ಕೊಟ್ಟಿರ್ತೀವಿ ಬಳಸ್ಕೊಳ್ಳಿಕ್ಕೆ, ಅದನ್ನು ಸಂಪೂರ್ಣ ಮಟ್ಟ ಹಾಕ್ತಕ್ಕಂಥದ್ದನ್ನು ನಾವು ಪ್ರಯತ್ನವನ್ನು ಮಾಡಿದರೆ ಡಯಾಬಿಟಿಸ್ನ ಖಂಡಿತ ಅಟೈನಿಂಗ್ ಒನ್ ಪಾಯಿಂಟ್ ಆಫ್ ಟೈಮ್ ಒಂದು ಒಳ್ಳೆ ಸಂಕಲ್ಪ ಇದ್ದರೆ, ಪ್ರಿಫರಬಲಿ ಪ್ರಾಥಮಿಕ ಹಂತದಲ್ಲಿ ಒಳ್ಳೆಯ ತೀರ್ಮಾನವನ್ನು ತೊಗೊಂಡ್ರೆ ಡಯಾಬಿಟಿಸ್ ಬಂತಪ್ಪ ನಾನೀಗ ಹುಷಾರಾಗ್ತೀನಿ, ಮುಂದಿನ ಜೀವನ ನಂದು ಸುಗಮವಾಗಿರಬೇಕು ಅಂತಕ್ಕಂಥ ಒಂದು ಸಂಕಲ್ಪಕ್ಕೆ ಬಂದರೆ ಖಂಡಿತ ಅದನ್ನು ಕಂಟ್ರೋಲ್ ಮಾಡ್ಬೋದು. ಹಾಗೆ ನಮ್ಮ ಆಯುರ್ವೇದಿಕ್ ಸಪ್ಲಿಮೆಂಟ್ಸು ಅಥವಾ ಪ್ರಾಡಕ್ಟ್ಸ್ ಇದ್ದರೆ ಇದನ್ನು ರಿವರ್ಸು ಮಾಡ್ಬೋದು. ಯಶಸ್ವಿ ನಿಯಂತ್ರಣ ಅಂತಕ್ಕಂಥದ್ದು ತುಂಬ ಒಳ್ಳೆಯ ಪದಬಳಕೆ. ಯಾಕಂದರೆ ಶುಗರ್ ಜಾಸ್ತಿ ಆಗಿಬಿಟ್ಟಾಗ ಬಂತಕ್ಕಂಥ ಆತಂಕ, ಆಮೇಲೆ ತುಂಬ ಪುಕ್ಸಟ್ಟೆ ಅಡ್ವೈಸು ಎಲ್ಲ ಕಡೆ ಮಾಹಿತಿ ಇವತ್ತು ಲಭ್ಯ ಇದೆ. ಅದರ ವ್ಯಾಲಿಡ್ ಅಡ್ವೈಸ್ ಯಾವ ಸೋರ್ಸಿಂದ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ ಅರ್ಥ ಮಾಡಿಕೊಂಡು ಅದರ ಸದ್ಬಳಕೆಯಿಂದ ದೀರ್ಘಕಾಲೀನವಾದಂಥ ನಿಯಂತ್ರಣಕ್ಕೆ ಖಂಡಿತ ಒಂದು ಬುನಾದಿ ಹಾಕ್ಬೋದು. ಕರೆಕ್ಟ್. ಈ ಆ ಸೂತ್ರ ಗೊತ್ತಾಗಬೇಕು ಅಂದರೆ ನಾವು ನಂಬರ್ ಕೊಟ್ಟಿರ್ತೀವಿ, ನೀವು ಕಾಲ್ ಮಾಡಿಕೊಂಡ್ರೆ ನೀವು ಆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನೀವು ಕಾಲ್ ಮಾಡಿ ತಿಳ್ಕೊಬೋದು. ಸರ್, ಒಳ್ಳೆಯ ವಿಷಯ ಹೇಳಿದ್ರಿ. ಈಗ ನಮ್ಮ ವೀಕ್ಷಕರಿಗೆ ಇವಾಗ ಈ ಆಯುರ್ವೇದದಲ್ಲಿ ಗಿಡಮೂಲಿಕೆ ಅಂತೀವಿ, ಹರ್ಬ್ಸ್ ಅಂತಾರೆ. ಸೊ ಯಾವ ರೀತಿ ಇದು ಪೂರಕವಾಗಿದೆ ಅದನ್ನು ಗುಣಪಡಿಸೋಕ್ಕೆ? ಒಂದು, ಇಟ್ ಈಸ್ ನಾನ್ ಅಡಿಕ್ಟಿವ್, ಅಂದರೆ ಜೀವನ ಪೂರ್ತಿ ಒಂದನ್ನೇ ತೊಗೊಳ್ಬೇಕಪ್ಪ ಅನ್ನೋದಿಲ್ಲ. ಸೊ ಎರಡನೇದು ನಾನ್ ಹ್ಯಾಬಿಟ್ ಫಾರ್ಮಿಂಗ್ ಅಥವಾ ನಾನ್ ಅಡಿಕ್ಟಿವ್ ಅಂತ ಕರಿತೀವಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು, ಇವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಶರೀರದಲ್ಲಿ ಬಳಸ್ತಾನೆ ಇರ್ತೀವಿ. ಈಗ ಮಧುನಾಶಿನಿ ಯಾರಿಗೆ ಗೊತ್ತಿಲ್ಲ, ಜಂಬುನೇರಳೆ, ಅಶ್ವಗಂಧ, ಸಪ್ತರಂಗಿ, ವಿಜಯಸಾರ, ಹೀಗೆ ಅನೇಕ ವಿಧವಂಥ ಹರ್ಬ್ಸ್, ಹರಿತಕ್ಕಿ ಇರ್ಬೋದು, ಬಿಬಿತಕ್ಕಿ ಇರ್ಬೋದು, ಇವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಶರೀರಕ್ಕೆ ಪೂರಕವಾಗಿದೆ. ಆ ಕಾಂಬಿನೇಷನ್ನು ಯಾವ ಹಂತದಲ್ಲಿ ಯಾವ ಪೇಷಂಟ್ಗೆ ಯಾವ ರೀತಿ ಪ್ಯಾಂಕ್ರಿಯಾಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಇನ್ಸುಲಿನ್ನ ನೈಸರ್ಗಿಕವಾದಂಥ ರೀತಿಯಿಂದ ಉತ್ಪನ್ನ ಮಾಡೋಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ, ರೈಸ್ಡ್ ಗ್ಲೂಕೋಸ್ ಲೆವೆಲ್ಸ್ನ ಕಾನ್ಸ್ಟೆಂಟ್ ಹಂತದಲ್ಲಿ ಸ್ಟೆಬಿಲೈಸ್ ಮಾಡೋಕ್ಕಿರುತ್ತೆ. ಆಮೇಲೆ ನೀವು ಆಹಾರ ಏನು ಸೇವನೆ ಮಾಡ್ತೀರಿ ತ್ವರಿತವಾಗದು ಶುಗರ್ಗೆ ಕನ್ವರ್ಟ್ ಆಗದೆ ನಿಧಾನಕ್ಕೆ ಶುಗರ್ ಕನ್ವರ್ಟ್ ಆಗ್ತಕ್ಕಂಥದ್ದು ಒಂದು ಸಿದ್ಧ ಸೂತ್ರ ಡಯಾಬಿಟಿಕ್ ಮ್ಯಾನೇಜ್ಮೆಂಟಲ್ಲಿ. ಇದಕ್ಕೆ ಯಾವ್ಯಾವ ದ್ರವ್ಯಗಳು ನಮಗೆ ಪೂರಕವಾಗಿರುತ್ತೆ. ಆಮೇಲೆ ಇದರಿಂದ ಆಗ್ತಕ್ಕಂತಹ ಕಾಂಪ್ಲಿಕೇಶನ್ಸು, ಸೈಡ್ ಎಫೆಕ್ಟ್ಸು, ಫಾರ್ ಎಕ್ಸಾಂಪಲ್ ಸಿಂಪಲ್ ಸ್ಟ್ರೆಸ್ಸು. ಈಗ ಅಶ್ವಗಂಧಕ್ಕೆ ಒಂದು ಡಯಾಬಿಟಿಕ್ ಡ್ರಗ್ಗೆ ಏನಪ್ಪ ಸಂಬಂಧ ಅಂತಕ್ಕಂಥ ಸರ್ವೇ ಸಾಮಾನ್ಯವಂತ ಯೋಚನೆ ಮಾಡ್ತಾರೆ. ನಾವು ಯಾಕೆ ಅಶ್ವಗಂಧನ ಹಾಕ್ತೀವಿ? ಸ್ಟ್ರೆಸ್ಸನ್ನು ಅಲ್ಲಿ ಮ್ಯಾನೇಜ್ ಮಾಡಬೇಕು, ಸ್ಟ್ರೆಸ್ನ ಸಂಪೂರ್ಣ ನಿವಾರಣೆ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಹಾಕ್ತೀವಿ. ವಿಜಯಸಾರ ಅಥವಾ ಪೀತಸಾರ ಅಂತ ಕರಿತೀವಿ. ಟೆರೋಕಾರ್ಪಸ್ ಮಾರ್ಸೋಪಿಡಿಯಮ್ಮು ಆ ಶುಗರ್ನ ಸಡನ್ನಾಗಿ ರೈಸ್ ಮಾಡದೆ, ಅದನ್ನು ದೀರ್ಘಕಾಲೀನವಾಗಿ ಆ ಅಪ್ಪರ್ ಎಂಡ್ಗೆ ಹೋಗದೆ ಲೋಯರ್ ಎಂಡ್ಗೂ ಸಡನ್ನಾಗಿ ಬೀಳದೆ, ಮೋಸ್ಟ್ ಇಂಪಾರ್ಟೆಂಟು ಎರಡು ಕಾಂಪ್ಲಿಕೇಶನ್ಸು. ಒಂದು ಹೈಪರ್ ಗ್ಲೈಸಿಮಿಯಾ ವಿಚ್ ಇಸ್ ಅ ಲಾಂಗ್ ಟರ್ಮ್ ಕಾಂಪ್ಲಿಕೇಶನು, ಹೈಪೋಗ್ಲೈಸಿಮಿಯಾ ಅಂತ ಸಡನ್ನಾಗಿ ಶುಗರ್ ಕೆಳಗೆ ಬಿದ್ದಬಾರ್ದು, ಇಟ್ಸ್ ಎ ಶಾರ್ಟ್ ಟರ್ಮ್ ಕಾಂಪ್ಲಿಕೇಶನ್ಸು. ಎರಡು ಕಾಂಪ್ಲಿಕೇಶನ್ಸು ಆಗದೆ ಮಿಡ್ ಲೆವೆಲಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಫೋಕಸ್ ಮಾಡಿದ್ರೆ ಇನಿಷಿಯಲಿ ಪೇಷಂಟ್ಗೆ ಒಂದು ಔಷಧಿ ತೊಗೊಳ್ಬೇಕಲ್ಲಪ್ಪ ಅಂತ ಚಿಂತೆ ಇರ್ಬೋದು. ಬಟ್ ಆಯುರ್ವೇದ ಪ್ರಿಸ್ಕ್ರಿಪ್ಷನ್ಸು, ಆಯುರ್ವೇದ ಫಾರ್ಮುಲೇಷನ್ಸು, ದೇ ಆರ್ ನಾಟ್ ಅಡಿಕ್ಟಿವ್, ದೇ ಆರ್ ನಾಟ್ ಆಲ್ಟರ್ನೇಟಿವ್, ಇಟ್ ಈಸ್ ನೇಟಿವ್. ಇಟ್ ಈಸ್ ನೇಟಿವ್. ಯಾಕಂದರೆ ಇಲ್ಲಿನ ಗಿಡಮೂಲಿಕೆಗಳು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಪ್ರಾಂತ್ಯದಲ್ಲಿ, ನಮ್ಮ ಅಕ್ಕಪಕ್ಕ ಕಾಡಲ್ಲಿ, ಊರಲ್ಲಿ, ನಾಡಲ್ಲಿ ಬೆಳೀತಕ್ಕಂಥ, ಹಿತ್ತಲಲ್ಲಿ ಬೆಳೀತಕ್ಕಂಥ ಅನೇಕ ದ್ರವ್ಯಗಳು ಒಂದಲ್ಲ ಒಂದು ರೀತಿ ಅದರ ಸಮ್ಮಿಶ್ರ ಭಾವದಲ್ಲಿ ನಮ್ಮ ಶರೀರಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡ್ತಿದೆ ಅಂದಾಗ ಐ ಥಿಂಕ್ ಅದು ಅಟ್ ಎನಿ ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ ಈಸ್ ಸೇಫ್. ಎರಡನೇದು, ಇಟ್ ಈಸ್ ಟೈಮ್ ಟೆಸ್ಟೆಡ್, ದಟ್ಸ್ ದ ರೀಸನ್ ಇಟ್ ಈಸ್ ಮೋಸ್ಟ್ ಟ್ರಸ್ಟೆಡ್. ಆಯುರ್ವೇದ ಔಷಧಿಗಳಿಂದ ನಿಮಗೆ ಯಾವುದೇ ವಿಧವಾದಂಥ ಅಡ್ಡ ಪರಿಣಾಮಗಳು ಇರಲ್ಲ. ಸೊ ನೀವೊಂದು ಗಿಡಮೂಲಿಕೆಗಳನ್ನೆಲ್ಲ ಹೇಳಿದ್ರಿ ಹೆಸರುಗಳು. ಸೊ ಅದೆಲ್ಲ ಇರತಕ್ಕಂಥ ಯಾವುದೇ ಪ್ರಾಡಕ್ಟ್ ಇದ್ದರೆ ಅದು ಒಳ್ಳೆ ಪರಿಣಾಮ ಬೀರುತ್ತೆ. ಕಾಂಬಿನೇಟಿವ್ ಪ್ರಾಡಕ್ಟ್ಸು ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ತನ್ನದಂಥ ವಿಶಿಷ್ಟ ಪ್ರಭಾವವನ್ನು ಒಂದು ವ್ಯಕ್ತಿಯ ಮೇಲೆ, ಒಂದು ಆರೋಗ್ಯ ಸಾಧಕನ ಮೇಲೆ ಬೀಳುತ್ತೆ. ಆ ಡೋಸೇಜನ್ನು ಅದರ ಆಹಾರ, ವಿಹಾರ, ವಿಚಾರ, ನಾನು ಆಗ್ಲೇನೂ ಹೇಳಿದೆ, ಕೀ ಪಾಯಿಂಟ್ ಆಫ್ ಸಕ್ಸಸ್ ಈಸ್ ಅಲಾಂಗ್ ವಿತ್ ದ ಮೆಡಿಕೇಶನ್ಸ್. ಔಷಧಿಗಳ ಜೊತೆಗೆ ಆಹಾರ, ವಿಹಾರ, ವಿಚಾರ ಸರ್ವಕಾಲದಲ್ಲೂ ಸಪೋರ್ಟಿವ್ ಆಗಿದ್ದಾಗ ಔಷಧಿಯ ರೋಲು ಇಸ್ ಆಲ್ವೇಸ್ ಡಬಲ್ಡ್. ತುಂಬ ಚೆನ್ನಾಗಿ ಎಫಿಷಿಯೆಂಟಾಗಿ ಔಷಧ ಅಬ್ಸರ್ವ್ ಆಗೋಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಕರೆಕ್ಟಾಗಿ ಹೇಳಿದ್ರಿ ಡಾಕ್ಟ್ರೆ. ಆ್ಯಕ್ಚುಲಿ ನಾನು ಹೇಳ್ತಾ ಇದ್ನಲ್ಲ, ಆಹಾರ ಬಹಳ ಪ್ರಾಮುಖ್ಯ ಒಂದು ಸ್ಥಾನ ಇರುತ್ತೆ. ಡಯಟ್ ಪ್ಲ್ಯಾನ್ ಇರಬೇಕು, ಅದ್ರ ಜೊತೆಗೆ ಔಷಧಿ ಇರಬೇಕು. ಸೊ ಡಯಟ್ ಪ್ಲ್ಯಾನ್ ಒಟ್ಟಿಗೆ ಕೊಡ್ತಿರೋ ಒಂದು ಕಂಪ್ನಿ ಅಂದರೆ ನಮ್ಮ ಬಿ ಬೆಟರ್ ಕಂಪ್ನಿ.
ಅದ್ರ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನಂಬರ್ ಕೊಡ್ತಾ ಇರ್ತೀವಿ, ಕಾಲ್ ಮಾಡಿ ತಿಳ್ಕೊಬೋದು. ಇನ್ನೂ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ, ಕಾಡುವ ಪ್ರಶ್ನೆ ಅಂತಾರಲ್ಲ ಹಾಗೆ. ಇವಾಗ ಆಲೋಪತಿ ತೊಗೊಳ್ಳೋದು ಅಭ್ಯಾಸ ಎಲ್ಲರಿಗೂ, ಡಯಾಬಿಟಿಸ್ ಅಂದ ತಕ್ಷಣ ಆಲೋಪತಿ ಶುರು ಆಗ್ಬಿಡುತ್ತೆ ಟ್ರೀಟ್ಮೆಂಟು. ಆಲೋಪತಿ ತೊಗೊಳ್ತಿರೋರು, ಅದಕ್ಕೆ ಅಭ್ಯಾಸ ಆಗಿರೋರು ಈಗ ಆಯುರ್ವೇದಕ್ಕೆ ಶಿಫ್ಟ್ ಆಗಬೇಕು ಅಂದರೆ ಅದನ್ನ ಬಿಟ್ಬಿಡ್ಬೇಕಾ? 2 ಉತ್ತರಗಳು ಒಂದೇ ಪ್ರಶ್ನೆಗೆ. ಆಯುರ್ವೇದದ ಇತಿಹಾಸ 5,000 ವರ್ಷ. 5,000 ವರ್ಷದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಆಯುರ್ವೇದ ದ್ರವ್ಯವನ್ನು ಭಾರತೀಯ ಶ್ರೀಸಾಮಾನ್ಯ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ತೊಗೊಳ್ತಾ ಇದ್ದಾನೆ ಒಂದು. ಎರಡನೇದು, ಯಾವುದೇ ಪತಿಯ ಯುದ್ಧದಲ್ಲಿ ನಾವಿಲ್ಲ. ಬೇಕಾಗಿರತಕ್ಕಂಥದ್ದು ಎಂಪತಿ, ಸಿಂಪತಿ ಟುವರ್ಡ್ಸ್ ದ ಪೇಷಂಟ್. ಅದನ್ನು ನಾವು ಕರೆಕ್ಟಾಗಿ ಫೋಕಸ್ ಮಾಡಿ ಪೇಷಂಟಿನ ಉದ್ಧಾರಕ್ಕಾಗಿ ಒಬ್ಬ ಚಿಕಿತ್ಸಕ, ಒಬ್ಬ ಚಿಕಿತ್ಸಾ ಪದ್ಧತಿಗಳು ಪೂರಕವಾಗಿರಬೇಕು ಅನ್ನೋದಾದರೆ ತುಂಬ ಪ್ರೀತಿಯಿಂದ, ಅಭಿಮಾನದಿಂದ, ಮಮಕಾರದಿಂದ, ಅಂತಃಕರಣದಿಂದ ಪೇಷಂಟ್ಗೆ ಚಿಕಿತ್ಸೆನ ನಾವು ಮಾಡಿದ್ದೆ ಆದಲ್ಲಿ ಖಂಡಿತ ಕೆಲಸ ಮಾಡುತ್ತೆ. 3ನೇ ಪ್ರಮುಖವಾದದ್ದು, ನಮಗೆ ಬೇಕಾಗಿರೋದೇನೋ ಶುಗರು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರಬೇಕು. ಬ್ಲಡ್ ಶುಗರ್ ಶುಡ್ ಬಿ ಅಂಡರ್ ಕಂಟ್ರೋಲ್ ಆನ್ ಎ ಸಸ್ಟೈನ್ಡ್ ಪ್ರೋಟೋಕಾಲ್ ಫಾರ್ ಎ ವೆರಿ ಲಾಂಗ್ ಟೈಮ್ ಅಂತ. ಸೊ ಆಯುರ್ವೇದಿಕ್ ಫಾರ್ಮುಲೇಷನ್ಸು ನೀವು ಬೇರೆ ಯಾವುದೇ ವೈದ್ಯಕೀಯ ಪದ್ಧತಿಯ ಜೊತೆಗೆ, ಯಾವುದೇ ಒಂದು ಪದ್ಧತಿಯ ಬಗ್ಗೆ ನಾನು ಸ್ಪೆಸಿಫಿಕ್ ಹೇಳೋಕ್ಕೆ ಇಷ್ಟನೇ ಪಡಲ್ಲ, ಯಾವುದೇ ವೈದ್ಯಕೀಯ ಪದ್ಧತಿಯ ಜೊತೆಗೆ ಆಯುರ್ವೇದ ದ್ರವ್ಯಗಳನ್ನು ಕೂಡ ನೀವು ಅದರ ಜೊತೆಗೆ ತೊಗೊಂಡಾಗ ಅದರ ಎಫಿಕಸಿ, ಆಯುರ್ವೇದ ಡ್ರಗ್ಸ್ನ ಎಫಿಕಸಿ ಪೇಷಂಟಿನ ರಿಲೇಟೆಡ್ ಸಿಸ್ಟಮ್ ಮೇಲೆ, ಪ್ಯಾಂಕ್ರಿಯಾಸ್ ಮೇಲೆ ಫಾರ್ ಎಕ್ಸಾಂಪಲ್, ತನ್ನದಂಥ ವಿಶೇಷ ದೃಷ್ಟಿಕೋನದಲ್ಲಿ, ತನ್ನದಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಶುಗರನ್ನು ತ್ವರಿತವಾಗಿ ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಾಗಿ ನೀವು ಅನೇಕವಾದಂಥ ಫಾರ್ಮುಲೇಷನ್ಸ್ನ, ಆಯುರ್ವೇದ ಪರ್ಸ್ಪೆಕ್ಟಿವ್ ಇರತಕ್ಕಂಥ ಹರ್ಬ್ಸ್ನ ದೀರ್ಘಕಾಲೀನ ಯೂಸ್ ಮಾಡ್ತಕ್ಕಂಥದ್ದು ವೆರಿ ಸೇಫ್ ಆಗುತ್ತೆ. ಸೊ ಈಗ ನಾವು ಆಯುರ್ವೇದ ಒಂದು ಯೂಸ್ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಂಡು ಕಂಟ್ರೋಲ್ಗೆ ಬಂತು ಅಂದ್ಕೊಳ್ಳಿ ಸಕ್ಕರೆ ಕಾಯಿಲೆ, ಡಯಾಬಿಟೀಸು, ಸೊ ಆಹಾರದಲ್ಲೇ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಖಂಡಿತ. ಸರ್, ಎಂಥ ಅದ್ಭುತವಾದ ಮಾಹಿತಿ ಕೊಟ್ರಿ, ವೀಕ್ಷಕರಿಗೆಲ್ಲ ಭಾಳ ಅನುಕೂಲ ಆಗಿರ್ತದೆ ಸರ್. ಧನ್ಯವಾದ ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಅದ್ಭುತವಾಗಿ ಮಾಹಿತಿ ಕೊಟ್ಟರು. ಇಲ್ಲಿ ನೀವು ತಿಳ್ಕೊಬೇಕಾಗಿದೆ ಅಂದರೆ, ನಮ್ಮ ಒಂದು ಈ ಕಂಪನಿ ಬಿ ಬೆಟರ್ ಅಂತ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಅದು ಪ್ರಥಮ ಕಂಪನಿ. ಯಾವುದು? ಡಯಟ್ ಪ್ಲಾನ್ ಒಟ್ಟಿಗೆ ನೀವು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದರೆ ಡಯಾಬಿಟಿಸ್ ನಿಯಂತ್ರಣ ಅದ್ಭುತವಾಗುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡೋದಕ್ಕೆ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫೋನ್ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಸೊ ಆರೋಗ್ಯವಾಗಿ ಬಾಳೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.